ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕುಂಭರಾಶಿಯವರ ಲವ್ ಲೈಫ್ 2 to 16ವರೆಗೆ ಹೇಗಿದೆ ಅಂತ ಹೇಳ್ತಾ ಇದ್ದೀನಿ. ಮಾರ್ಚ್ ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಕುಂಭರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ ಅವರು ವೃಷಭ, ಮೇಷ, ಮಿಥುನ, ಕನ್ಯಾ, ಧನು ರಾಶಿ ಮತ್ತು ಕಟಕ, ಸಿಂಹರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ನೀವು ಸಿಂಗಲ್ಸ್ ಇದ್ದರೆ ಅವರು ಯಾವುದೇ ರಾಶಿಯವ್ರು ಕೂಡ ಆಗಿರ್ಬೋದು, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿದ್ದರೂ ಕೂಡ ಕೆಲವೊಮ್ಮೆ ಕಾರ್ಡ್ಸಲ್ಲಿ ಶೋ ಆಗಿರೋಲ್ಲ. ಇನ್ನು ಕುಂಭರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ 2 to 16ವರೆಗೆ ಮಾರ್ಚ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ ಫಸ್ಟ್ ಕಾರ್ಡು. ಖಂಡಿತವಾಗ್ಲೂ ಯಾರೋ ಮನಸ್ಸಲ್ಲಿ ಫೀಲಿಂಗ್ಸ್ ಇಟ್ಕೊಂಡು ಇಷ್ಟು ದಿನ ಭಯ ಪಡ್ತಿದ್ರು, ತುಂಬ ದಿನಗಳಿಂದ ಹೇಳ್ಕೊಳ್ಳೋಕ್ಕಾಗ್ದೇನೆ. ಆದರೆ ಕೆಲವ್ರಿಗೆ ಅದ್ರ ಎಂಡಿಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಅವರು ಓಪನ್ ಅಪ್ ಆಗಿ ಫೀಲಿಂಗ್ಸ್ನ ನೀವು ಅವ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ. ಕೆಲವರು ಈಗಾಗಲೇ ಶೇರ್ ಮಾಡ್ಕೊಂಡಿದ್ದೀರಾ, ಮುಂದೆ ಮಾಡ್ಕೊಳ್ಬೋದು, ಅಥವಾ ಅದರ್ ಪರ್ಸನ್ ಕೂಡ ಆ ಥರ ಅಂದ್ಕೊಂಡಿದ್ದಾರೆ. ಕಾರ್ಡಲ್ಲಿ ಅದೇ ಶೋ ಆಗ್ತಾ ಇರೋದು. ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಪೇಷನ್ಸ್ ಕಳ್ಕೊಳ್ಳೋವಂಥ ಟೈಮ್ ಬರ್ಬೋದು. ಏನೋ ಸ್ವಲ್ಪ ಮನಸ್ಸಿಗೆ ನೋವಾಗಿದೆ, ಹರ್ಟ್ ಆಗಿದೆ, ಅಥವಾ ಅವ್ರು ಹರ್ಟ್ ಆಗಿರ್ಬೋದು ಮುಂಚೆನೇ, ಅಥವಾ ನೀವಾಗಿದ್ದಿರ್ಬೋದು. ಸೆಕೆಂಡ್ ಕೂಡ ನನಗೆ 9 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಅವ್ರು ಅಪ್ರೋಚ್ ಮಾಡಿದ ಮೇಲೆ ಫೀಲಿಂಗ್ಸ್ನ ಓಪನ್ ಅಪ್ ಹೇಳ್ಕೊಂಡ್ಮೇಲೆ ನೀವು ತುಂಬ ಹ್ಯಾಪಿಯಾಗಿರ್ತೀರ, ಅಥವಾ ಅದರ್ ಪರ್ಸನ್ ಕೂಡ ತುಂಬ ಹ್ಯಾಪಿಯಾಗಿ ಇರ್ತಿರ್ಬೋದು. ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡಿಕೊಂಡೆ, ಭಾರ ಎಲ್ಲ ಇಳ್ದೋಯ್ತು ಅನ್ನೋ ಫೀಲಿಂಗ್ಸ್ ಕೂಡ ಇರುತ್ತೆ. ಕೆಲವೊಮ್ಮೆ ಅನಿಸುತ್ತೆ ನೀವು ಅವ್ರು ಕಂಡ್ರೆ ನಿಮಗಿಷ್ಟ, ನೀವು ರೆಡಿ ಇದ್ದೀರಾ, ಅವ್ರು ಬಂದು ನಿಮಗೆ ಅಪ್ರೋಚ್ ಮಾಡಿದ್ರು ಒಪ್ಕೊಳ್ಬೇಕು ಅಂತ. ಇದು ಅವರಿಗೆ ಮುಂಚೆ ಅಷ್ಟೊಂದು ಗೊತ್ತಿರೋಲ್ಲ, ನಾನು ಹೋಗಿ ಅಪ್ರೋಚ್ ಮಾಡಿದರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಅದರ್ ಪರ್ಸನಿಗೆ ನೀವು ಕೂಡ ಅದೇ ಥರ ಅಂದ್ಕೊಂಡಿರ್ತೀರ, ನಾನು ಹೋಗಿ ಅಪ್ರೋಚ್ ಮಾಡಿದರೆ ಅವ್ರು ರಿಜೆಕ್ಟ್ ಮಾಡಿಬಿಟ್ರೆ, ರಿಫ್ಯೂಸ್ ಮಾಡಿಬಿಟ್ರೆ ಅನ್ನೋ ಭಯ ಇದೆ. ಖಂಡಿತವಾಗ್ಲೂ ಆ ಥರ ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದರೆ ಹೋಗಿ ಅಪ್ರೋಚ್ ಮಾಡಿ ಅಂತ 9 ಆಫ್ ಕಪ್ಸ್ ಹೇಳ್ತಾ ಇದೆ. ಸೊ ಕ್ರಾಸ್ ವಾಚರ್ ನೋಡ್ತಾ ಇದ್ದರೂ ಕೂಡ ನೀವು ಕೂಡ ಕುಂಭರಾಶಿಯವರಿಗೆ ಅಪ್ರೋಚ್ ಮಾಡ್ಬೋದು ಖಂಡಿತವಾಗ್ಲೂ. ಥರ್ಡ್ ನನಗೆ 6 ಆಫ್ ಪೆಂಟಿಕಲ್ಸ್ ಬಂದಿದೆ. 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಫಾಸ್ಟಲ್ಲಿ ಕುಂಭರಾಶಿಯವರು ನೀವು ತುಂಬ ಸಫರ್ ಆಗಿದ್ದೀರಾ, ಹರ್ಟ್ನ ಅನುಭವಿಸಿದ್ದೀರಾ ಕೆಲವರು, ಅಥವಾ ಅದರ್ ಪರ್ಸನ್ ನೀವು ಕನೆಕ್ಟ್ ಆಗಬೇಕು, ಅಥವಾ ಕನೆಕ್ಟ್ ಆಗಿರೋ ಪರ್ಸನ್ ಕೂಡ ತುಂಬ ಸಫರ್ನ ಮಾಡಿದ್ದಾರೆ ಅಂತ ಕಾರ್ಡ್ ಹೇಳ್ತಿದೆ 6 ಆಫ್ ಪೆಂಟಿಕಲ್ಸು. ಅಥವಾ ತುಂಬ ಪಾರ್ಟಿ ಮಾಡುವಂಥ ವ್ಯಕ್ತಿ ಕೂಡ ಇರ್ತಾರೆ, ನೀವು ಅಥವಾ ಅದರ್ ಪರ್ಸನ್ ತುಂಬ ಹೊರಗಡೆ ಜನದ ಜೊತೆ ಬೆರೆಯೋದು, ಅಥವಾ ತುಂಬ ಫ್ರೆಂಡ್ಸ್ ಇದ್ದಾರೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ, ಅಥವಾ ನೀವು ಪಾರ್ಟಿಯಲ್ಲಿ ಮೀಟ್ ಆಗ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರ್ಬೋದು. ಕೆಲವರಿಗೆ ಕುಂಭರಾಶಿಯವರು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಬ್ರೋಡಲ್ಲಿರ್ಬೋದು, ಅಥವಾ ನೀವು ಅಬ್ರೋಡಲ್ಲಿರ್ಬೋದು. ಹೊಸದಾಗಿ ಕಾರ್ಡಲ್ಲಿ ನಂಗೆ ಶೋ ಆಗಿರೋದು. ಫೋರ್ತ್ ನನಗೆ 4 ಆಫ್ ಕಪ್ಸ್ ಬಂದಿದೆ. ಮೇ ಬಿ ಕೆಲವರಿಗೆ ಖಂಡಿತವಾಗ್ಲೂ ಅವ್ರು ಗಿವ್ ಅಪ್ ಮಾಡಿದ್ದಾರೆ. ನೀವು ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕಪ್ ಆಗಿದೆ, ಎಕ್ಸ್ ಬರ್ತಾರೆ ಅಂತ ಕಾಯ್ತಿದ್ರೆ, ನೀವು ಕಾಯ್ತಿದ್ರೆ ಅವ್ರು ಬರಲ್ಲ, ಅವ್ರು ಕಾಯ್ತಿದ್ರೆ ನೀವು ಅವ್ರ ಲೈಫಲ್ಲಿ ಹೋಗಲ್ಲ. ಸೊ ಕೆಲವರು ಮೂವ್ ಆನ್ ಆಗಿದ್ದೀರಿ ಅಂತ ಕಾರ್ಡಲ್ಲಿ 4 ಆಫ್ ಕಪ್ಸ್ ಹೇಳ್ತಾ ಇದೆ. ಸೊ ಕೆಲವರಿಗೆ ನಾನು ಹೇಳ್ತಾ ಇರೋದು ಇಷ್ಟ ಆಗೋದಿಲ್ಲ, ಆದರೂ 4 ಆಫ್ ಕಪ್ಸ್ ಅದನ್ನೇ ನಾನು ಹೇಳ್ತಾ ಇರೋದು. ಸೊ ನಿಮ್ಗೆ ಅನ್ವಯಿಸಿದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಮೇ ಬಿ ಕೆಲವರು ತುಂಬ ಸ್ಟೆಬಲ್ ಆಗಿದ್ದಾರೆ. 4 ಆಫ್ ಕಪ್ಸ್ ಸ್ಟೆಬಿಲಿಟಿನ ರೀಪ್ರೆಸೆಂಟ್ ಮಾಡುತ್ತೆ. ಅವರು ಜಾಬಲ್ಲಿದ್ದಾರೆ, ತುಂಬ ಪೆಂಟಿಕಲ್ಸ್ ಇದೆ, ಹಣನ ಸಂಪಾದನೆ ಮಾಡ್ತಾರೆ, ಆ ಥರ ವ್ಯಕ್ತಿ ಕೂಡ ಲೈಫಲ್ಲಿ ಸ್ಟೆಬಿಲಿಟಿ ಇದೆ ಅವರಿಗೆ, ಅಥವಾ ಈ ಥರ ನೀವು ಕೂಡ ಇರ್ಬೋದು. 5th ನನಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಮೇ ಬಿ ಇನ್ನೂ ಕೆಲವ್ರಿಗೆ ಏನು ಅನಿಸುತ್ತೆ, ನೀವು ಲವ್ ಮಾಡ್ತೀರಾ ಅದರ್ ಪರ್ಸನ್ನ ತುಂಬ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವು ರಿಲೇಷನ್ಶಿಪ್ಪಲ್ಲೇ ಇದ್ದೀರಾ, ನಿಮಗೆ ಎಷ್ಟು ಕೇರ್ ಇದೆ ಅವ್ರ ಮೇಲೆ ಅಂತ ನಿಮಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ, ಅಥವಾ ಅದರ್ ಪರ್ಸನ್ಗೆ ಅದು ಶೋ ಆಫ್ ಮಾಡೋಕ್ಕೆ ಬರೋದಿಲ್ಲ. ಇರೋದನ್ನೆಲ್ಲ ಮನಸ್ಸಲ್ಲೇ ಇಟ್ಕೊಂಡು ಅವ್ರು ನಿಮ್ಮನ್ನು ಕೇರ್ ಮಾಡ್ತಾ ಇರ್ತಾರೆ. ಅದು ನಿಮಗೆ ಅರ್ಥ ಆಗಲ್ವೋ, ಅಥವಾ ಅದರ್ ಪರ್ಸನ್ ಕೂಡ ಅರ್ಥ ಆಗಲ್ಲ. ಎನ್ಫೋರ್ಸ್ ಮಾಡೋಕ್ಕೆ ಕೂಡ ಅವ್ರಿಗೆ ಬರಲ್ಲ, ನಿಮಗೂ ಬರಲ್ಲ ಅಂತ ಪೇಜ್ ಆಫ್ ಪೆಂಟಿಕಲ್ಸ್ ಹೇಳುತ್ತೆ. ಕೆಲವೊಮ್ಮೆ ಪೇಜಸ್ ಬಂದರೆ ನಾನು ಹೇಳೋದೇನೆಂದರೆ, ಕೆಲವರಿಗೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿರುತ್ತೆ. ಮೇ ಬಿ ನೀವು ಅವ್ರನ್ನ ಬ್ಲಾಕ್ ಮಾಡಿದ್ದೀರೋ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದಾರೋ. ಇನ್ನೂ ಕೆಲವೊಮ್ಮೆ ನೀವು ರಿಲೇಷನ್ಶಿಪ್ಪಲ್ಲಿ ಹೊಸದಾಗಿ ಕಮಿಟ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ನ ಯಾರನ್ನಾದರೂ ನೀವು ಇಗ್ನೋರ್ ಮಾಡ್ತಿರ್ಬೋದು, ಬ್ಲಾಕ್ ಮಾಡಿರ್ಬೋದು. ಥರ್ಡ್ ಪಾರ್ಟಿ ಇದ್ದರೆ ನೀವು ಅವ್ರನ್ನ ಇಗ್ನೋರ್ ಮಾಡ್ತಿರ್ಬೋದು ಅದರ್ ಪರ್ಸನ್. ಆ ಥರ ಕೂಡ ಸಿಚುವೇಶನ್ ಇರುತ್ತೆ ಕೆಲವೊಮ್ಮೆ. 6 ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ. ಮೇ ಬಿ ಇವಾಗ ಕೆಲವರಿಗೆ ವರ್ಕ್ ಆಗ್ತಾ ಇದೆ ಲೈಫಲ್ಲಿ ಸಮಥಿಂಗ್, ಇವಾಗ ನಮಗೆ ಜಸ್ಟಿಸ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ.
ಇವಾಗ ನೀವು ಅವ್ರ ಕಡೆ ಕೇರ್ ಮಾಡ್ತಿದ್ದೀರಾ, ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಮೇ ಬಿ ಅದರ್ ಪರ್ಸನ್ಗೆ ನಿಮ್ಮ ಬಗ್ಗೆ ಆ ಥರ ಅನ್ನಿಸ್ತಿರ್ಬೋದು. ನಿಮಗೆ ಅದರ್ ಪರ್ಸನ್ ಇವಾಗ ನನ್ನ ಕಡೆ ಕೇರ್ ಬರ್ತಾ ಇದೆ, ಇವಾಗ ನನ್ನ ಮಾತನ್ನ ಕೇಳಿಸ್ಕೊಳ್ತಾ ಇದ್ದಾರೆ, ಅವರು ಮೊದಲು ಕೇರ್ಲೆಸ್ ಇದ್ದರು ಅಂತ ಅನ್ನಿಸ್ತಾ ಇದೆ. ಕೆಲವ್ರಿಗೆ ನೀವು ಅವ್ರ ಜೊತೆ ಇದ್ದರೆ ನಾನು ಕಂಪ್ಲೀಟೆಡ್ ಇದ್ದೀನಿ ಅನ್ನೋ ಫೀಲಿಂಗ್ಸ್ ಇರುತ್ತೆ. ಇದ್ದರೆ ಏನೋ ಮಿಸ್ ಆಗಿದೆ ಲೈಫಲ್ಲಿ ಅಂತ ನಿಮಗೆ ಕೂಡ ಅನ್ನಿಸ್ತಾ ಇರುತ್ತೆ ಇವಾಗ ಮಾರ್ಚಲ್ಲಿ, ಅಥವಾ ಅವರು ಕೂಡ ಅನ್ನಿಸ್ಬೋದು. ಬ್ರೇಕಪ್ ಆದಮೇಲೆ ಏನೋ ಮಿಸ್ ಆಗಿದೆ, ಇನ್ಕಂಪ್ಲೀಟ್ ಫೀಲಿಂಗ್ ಅಂತ ಹೇಳ್ತೀವಿ ಕೆಲವೊಂದು ಸರ್ತಿ. ಮೇ ಬಿ ಕೆಲವರು ರೀಸೆಂಟ್ಲಿ ಕಮೆಂಟಾಗಿ ಡೇಟ್ ಮಾಡ್ತಾ ಇದ್ದೀರಾ, ಇನ್ನೂ ಕೆಲವ್ರಿಗೆ ಮ್ಯಾರೇಜ್ ಆಗಿದೆ ಕುಂಭರಾಶಿಯವರಿಗೆ, ಅಥವಾ ಅದರ್ ಪರ್ಸನ್ ನಿಮ್ಮ ಜೊತೆ ನಿಮ್ಮ ವೈಫ್ ಇರ್ಬೋದು. ಸೊ ಇದನ್ನು ನೋಡ್ತಾ ಇದ್ದರೆ ಕ್ರಾಸ್ ವಾಚರು ಖಂಡಿತ ರೀಸೆಂಟಾಗಿ ಮ್ಯಾರೇಜ್ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ನಿಮ್ಮನ್ನು ಅವ್ರನ್ನ ಅದರ್ ಪರ್ಸನ್ನು ಅಂತ ಕೂಡ ಕಾರ್ಡಲ್ಲಿ ತೋರಿಸ್ತಾ ಇದೆ. ಜಸ್ಟಿಸ್ ಕಾರ್ಡ್ ಕೆಲವೊಮ್ಮೆ ಡಿವೋರ್ಸ್ನ ಮ್ಯಾರೇಜ್ನ ಕೂಡ ರೀಪ್ರೆಸೆಂಟ್ ಮಾಡುತ್ತೆ. 7th ನನಗೆ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಮತ್ತು ಅದ್ರ ಜೊತೆ 3 ಆಫ್ ಸ್ವಾರ್ಡ್ಸ್ ಇದೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ಪರ್ಸನ್ ತುಂಬ ಸಫರ್ಡ್ ಆಗಿ ಅವ್ರದ್ದೇ ಹೀಲ್ ಮಾಡ್ಕೊಂಡಿದ್ದಾರೆ. ಸೊ ಅವರೇ ಸಮಾಧಾನ ಮಾಡಿಕೊಂಡು ಲೈಫ್ ಇದೇ ಥರನೇ ಇರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ, ಎಲ್ಲನೂ ಫೇಸ್ ಮಾಡಬೇಕು ಅನ್ನೋದು ಅರ್ಥ ಆಗಿದೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ. ಅಥವಾ ಇದು ಕುಂಭರಾಶಿಯವರಿಗೆ ನಿಮಗೆ ಅರ್ಥ ಆಗಿರ್ಬೋದು. 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಫಾಸ್ಟಲ್ಲಿ ತುಂಬ ಬ್ಲಾಕೇಜ್ ಇತ್ತು ಅಂತ ತೋರಿಸ್ತಾ ಇದೆ. ರಿಸ್ಟ್ರಿಕ್ಷನ್ ಇತ್ತು ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ಅದರ್ ಪರ್ಸನ್ಗೂ. ಅವ್ರಿಗೋಸ್ಕರ ಕೆಲವೊಂದು ಬೌಂಡ್ರೀಸ್ನ ಹಾಕ್ಕೊಂಡಿದ್ರು, ಅಥವಾ ನೀವು ಲೈಫ್ನ ಡಿಫ್ರೆನ್ಸ್ ವೇನಲ್ಲಿ ನೋಡ್ತೀರಾ, ರಿಲೇಷನ್ಶಿಪ್ನ ಡಿಫ್ರೆನ್ಸ್ ವೇನಲ್ಲಿ ನೋಡ್ತೀರಾ, ಅಥವಾ ಅವ್ರು ಆ ಥರ ನೋಡ್ತಾರೆ. ಕೆಲವ್ರಿಗೆ ನೀವು ಮದುವೆ ಆಗಿದ್ದರೆ, ಈಗಾಗಲೇ ಕಮಿಟೆಡ್ ಪಾರ್ಟ್ನರ್ಶಿಪ್ ಇದ್ದರೆ, ಎಂಗೇಜ್ಡ್ ಮ್ಯಾರೇಜ್ ಆಗಿದ್ದರೆ ಖಂಡಿತವಾಗ್ಲೂ ಡಿಫ್ರೆನ್ಸ್ ಒಪಿನಿಯನ್ ಇದೆ. ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಟೋಟಲಿ ಅಪೋಸಿಟ್ ಇದ್ದಾರೆ, ನಿಮ್ಮ ಥರ ಇಲ್ಲ ಅವರು, ಅಥವಾ ಅದರ್ ಪರ್ಸನ್ ಟೋಟಲಿ ಅಪೋಸಿಟ್, ಅವ್ರ ಥಿಂಕಿಂಗ್ ಅಪೋಸಿಟ್, ಅವ್ರಿಗೆ ಇಷ್ಟ ಆಗೋ ವಸ್ತುಗಳು ಅಪೋಸಿಟ್, ನೀವು ಬೇರೆ ಅವ್ರು ಬೇರೆ ಅನ್ನೋ ಫೀಲಿಂಗು. ಸೊ ಆದರೂ ಕೂಡ ಕೆಲವೊಮ್ಮೆ ಅಪೋಸಿಟ್ ಪರ್ಸನ್ಸ್ ಇದ್ದರೆ ಖಂಡಿತ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಸೇಮ್ ಇರೋದಕ್ಕಿಂತಲೂ ಲೈಫಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಕೆಲವರು ಸಿಂಗಲ್ಸ್ ಇರೋರಿಗೆ ಖಂಡಿತ ನ್ಯೂ ಪರ್ಸನ್ನ ಮೀಟ್ ಆಗ್ತೀರಾ, ತುಂಬ ಫ್ಯಾನ್ಸಿ ಇರೋವಂಥ ವ್ಯಕ್ತಿ ಅವರು. ಕೆಲವರು ಈಗಾಗಲೇ ಡೇಟ್ ಮಾಡ್ತಾ ಇದ್ದೀರಾ, ಪದೇ ಹೊರಗಡೆ ಹೋಗ್ತಾ ಇದ್ದೀರಾ, ಮೀಟ್ ಆಗ್ತಾ ಇದ್ದೀರಾ, ನೀವು ಅದರ್ ಪರ್ಸನ್ನು ತುಂಬ ಮ್ಯಾಚಿಂಗ್ ಎನರ್ಜಿ ಇದೆ. ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ 9th ಕಾರ್ಡು. ಸೊ 9 ಆಫ್ ಪೆಂಟಿಕಲ್ಸ್ ಇದ್ದರೆ ಸೊ ಬೆಳಗ್ಗೆ ಎದ್ದಾಗ ಅವ್ರ ಮೂಡ್ ಚೇಂಜ್ ಆಗಿಬಿಡುತ್ತೆ. ನೈಟೆಲ್ಲ ಮೆಸೇಜ್ ಕಾಲ್ ಮಾಡ್ತಾರೆ, ಆದರೆ ಬೆಳಿಗ್ಗೆ ಮಾತಾಡೋ ರೀತಿಗೂ ನೈಟ್ ಮಾತಾಡೋ ರೀತಿಗೂ ಬೇರೆಯೇ ಡಿಫ್ರೆನ್ಸ್ ಇರುತ್ತೆ ಅಂತ ಕುಂಭರಾಶಿಯವರಿಗೆ ನಿಮಗೆ ಅನ್ನಿಸ್ತಾ ಇದೆಯೋ ಅಥವಾ ಅದರ್ ಪರ್ಸನ್ಗೆ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಇದು ಕೂಡ ಆಗಿರುತ್ತೆ, ಕುಂಭರಾಶಿಯವರು ನೀವು ರಾತ್ರಿ ಇಡೀ ಬೆಳಗ್ಗೆ ಎದ್ಬಿಟ್ಟು ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಾಳೆ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬೆಳಿಗ್ಗೆ ಎದ್ಮೇಲೆ ನಿಮ್ಮ ಮೂಡ್ ಚೇಂಜ್ ಆಗಿಬಿಡುತ್ತೆ, ನೀವು ಬೇಗ ಹೇಳೋದೇ ಇಲ್ಲ, ಅಥವಾ ನೀವು ಮಾಡಬೇಕು ಅಂದ್ಕೊಂಡಿರೋ ಕೆಲಸದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟು ಬರಲ್ವ, ಮತ್ತು ನಾಳೆ ಮಾಡಿದ್ರಾಯ್ತು ಬಿಡೋಣ ಅಂತ ಅನ್ನಿಸ್ತಿರ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ನೈಟಲ್ಲಿ ತುಂಬ ಜೋಶ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಆದರೆ ಡೇಯಲ್ಲಿ ಅದು ಇರಲ್ಲ ಅಂತ ಕೆಲವೊಮ್ಮೆ ನೈಟ್ ಆಫ್ ಪೆಂಟಿಕಲ್ಸ್ ಇದನ್ನು ಕೂಡ ರೀಪ್ರೆಸೆಂಟ್ ಮಾಡುತ್ತೆ. ಕೆಲವೊಮ್ಮೆ ನೈಟ್ ಆಫ್ ಪೆಂಟಿಕಲ್ಸ್ ಒಂದು ಸ್ಟೆಬಲ್ ಆಗಿರೋ ವ್ಯಕ್ತಿನ ರೀಪ್ರೆಸೆಂಟ್ ಮಾಡುತ್ತೆ, ಕಾನ್ಫಿಡೆಂಟ್ ಆಗಿರೋ ವ್ಯಕ್ತಿನ. ಇದು ನೀವು ಕೂಡ ಆಗಿರ್ಬೋದು, ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಕಾನ್ಫಿಡೆಂಟ್ ಪರ್ಸನ್ ಇರ್ಬೋದು, ಅದರ್ ಪರ್ಸನ್ನು. ಸೊ 5th ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಆಗಲೇ ಹೇಳಿದೆ ಕೆಲವರಿಗೆ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಸೊ ಹೇಳ್ದೇ ಅವರು ಬ್ರೇಕಪ್ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ. ಸೊ ಏನೋ ಕನೆಕ್ಷನ್ನ ಕಟ್ ಮಾಡಿದ್ದಾರೆ ಅದರ್ ಪರ್ಸನು, ಅಥವಾ ನೀವು ಏನೋ ಹರ್ಟ್ ಆಗಿದೆಯೋ ನಿಮಗೆ ಅಥವಾ ಇಲ್ಲವೋ ನನಗೆ ಕಾರ್ಡಲ್ಲಿ ಅಷ್ಟೊಂದು ಅರ್ಥ ಆಗ್ತಿಲ್ಲ. ಆದರೆ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಖಂಡಿತ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ, ಕಾಲ್ಗೂ ಸಿಗ್ತಾ ಇಲ್ಲ, ಮೆಸೇಜ್ಗೂ ಸಿಗ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ತಿದ್ದೀರೋ, ಅಥವಾ ಅದರ್ ಪರ್ಸನ್ನ ನೀವು ಕಟ್ ಮಾಡಬೇಕು ಅಂತ ಅಂದ್ಕೊಂಡು ಈ ಥರ ಮಾಡ್ತಿದ್ದೀರೋ, ಒಟ್ಟಿನಲ್ಲಿ ಕಮ್ಯುನಿಕೇಷನ್ನ ಸ್ಟಾಪ್ ಮಾಡಿದ್ದೀರಾ. ಕೆಲವರಿಗೆ ಕಾರ್ಡ್ಸಲ್ಲಿದೆ. ಸೊ ಮುಂದೆ ಕಮ್ಯುನಿಕೇಟ್ ಆಗ್ತಾರಾ ಅಂತ ಕೇಳಿದರೆ ಖಂಡಿತ ಆಗ್ತಾರೆ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗ್ಲೂ ಅವ್ರು ಇವಾಗ ಬ್ಲಾಕ್ ಮಾಡಿದರು, ಕನೆಕ್ಷನ್ ಕಟ್ ಆಗಿದ್ರು, ಖಂಡಿತ ಅವರೇ ನಿಮ್ಮ ಹತ್ರ ಬರ್ತಾರೆ. ಸೊ ಅದಕ್ಕೆ ನಿಮ್ಮ ಎಫರ್ಟ್ನೂ ಇರ್ಬೋದು, ಹಾಗೆ ಬಂದುಬಿಡ್ತಾರೆ ಅಂತ ನೀವು ಕಾಲ್ನ ಮೆಸೇಜ್ ಮಾಡೋದನ್ನು ಕಟ್ ಮಾಡಬೇಡಿ, ಖಂಡಿತ ಟ್ರೈ ಮಾಡ್ತಾ ಇರಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ನೀವು ಇದನ್ನು ಮಾಡ್ಬೋದು, ಅಥವಾ ಕ್ರಾಸ್ ವಾಚರ್
ಕುಂಭರಾಶಿಯವರು ನಿಮ್ಮ ಜೊತೆ ಆ ಥರ ಮಾಡಿದರೆ ಅವರು ಕೂಡ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಖಂಡಿತ ಬರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.